ಕಸಬಾ ಹೋಬಳಿ ಕೆಸರೆ ಗ್ರಾಮದ 464 ಸರ್ವೆ ನಂಬರ್ 3 ಎಕರೆ 16 ಗುಂಟೆ ಜಮೀನಿಗೆ ಸಂಬಂಧಪಟ್ಟಂಗೆ ಬದಲಿ ಭೂಮಿ ಕೊಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ಸೂಕ್ತ ನಿರ್ದೇಶನ ಕೋರಿ ನಟೇಶನ್ ಅವರು ಈಗಿದ್ದಂಥ ಒಳಗಡೆ ಎನ್ಕ್ವೈರಿ ಬಂದು ನಟೇಶ್ 14/7/2021 ಪತ್ರ ಬರೀತಾನೆ. 14/7/2021 ಪತ್ರ ಬರ್ಬಿಟ್ಟು ನಿರ್ದೇಶನ ಕೋರ್ತಾನೆ. ಸ್ವಾಮಿ ಈ ಥರ ಭೂಮಿ ಕೇಳ್ತಾ ಇದ್ದಾರೆ, ನಾವು 60-40 ಕೂಡ ಒಪ್ಕೊಂಡಿದ್ದೀವಿ, ಇದನ್ನು ಪರಿಹಾರ ಕೂಡ ಒಪ್ಕೊಂಡಿದ್ದೀವಿ ಅಂತೇಳಿ ಅದಕ್ಕೆ ನಿರ್ದೇಶನ ಕೋರಿ ಪತ್ರ 14/7/2021 ಬರೀತಾನೆ. ಆ ಪತ್ರದಲ್ಲಿ ಏನು ಹೇಳ್ತಾನೆ ಅಂದರೆ, ಸದರಿ 3 ಎಕರೆ 16 ಗುಂಟೆ ಜಮೀನನ್ನು ಶ್ರೀ BM ಮಲ್ಲಿಕಾರ್ಜುನ ಸ್ವಾಮಿ ಎಂಬವರು ಶ್ರೀಮತಿ ಪಾರ್ವತಿ ಎಂಬವರಿಗೆ ಮಾರಾಟ ಮಾಡಿದ್ದು ಅಂತ ಹೇಳಿದ್ದಾನೆ ನಟೇಶ್. ಪಾರ್ವತಿ ಹೇಳಿದ್ದಾನೆ, ಈ ನಟೇಶ್ ಇದೆ ಭ್ರಷ್ಟ. ಇದು ಸಿದ್ದರಾಮಯ್ಯನವರ ಪತ್ನಿ ಹೇಳ್ತಾ ಇರೋದು ಸತ್ಯನಾ ಇಲ್ಲ ನಟೇಶ್ ಹೇಳಿರೋದು ಸತ್ಯನಾ? ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾನೆ ಅಂದರೆ ಅರ್ಥ ಇದರೊಳಗೆ ಭ್ರಷ್ಟಾಚಾರದ ಕೂಪ, ಭ್ರಷ್ಟಾಚಾರನ ಈ ಒಂದು ನಟೇಶ್ ಮಾಡಿರೋ ಅಂತ ಕೆಲಸದಿಂದ ಇವತ್ತು 5-6 ಸಾವಿರ ಕೋಟಿ ಹಗರಣ ಮಾಡೋದಾಗುತ್ತೆ. ಇಷ್ಟೆಲ್ಲ ನೀವುಗಳೆಲ್ಲ ನಿಂತ್ಕೋಬೇಕಾಗಿರೋದು ಬೀದಿನಲ್ಲಿ. ಹಾಗಾಗಿ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಸರ್ಕಾರ ಕೂಡಲೇ ಇವನ ವಿರುದ್ಧ ಕ್ರಮ ತಗೋಬೇಕು. ಮತ್ತೆ ಒಳಗಡೆ ಇದ್ದಾನೆ ಇವಾಗ ಲೋಕಾಯುಕ್ತರು, ಇವನ್ನ ತಕ್ಷಣ ಅವನು ಬಂಧಿಸಬೇಕು, ಹೊರಗಡೆ ಬರಕ್ಕೆ ಬಿಡಬಾರ್ದು ಅವನನ್ನು. ಇವಾಗ ತಕ್ಷಣ ಬಂಧಿಸಬೇಕು. ಮಾಧ್ಯಮದ ವಿರುದ್ಧ ಹರಿಯಾಯ್ತಾನಂತೆ, ಯಾವ ನೈತಿಕತೆ ಇದೆ ಇವನಿಗೆ? ಏನು ತಿಳ್ಕೊಂಡಾನೆ ಮಾಧ್ಯಮದವರು ಅಂದ್ರೆ ಇವರು? ಏನು ಇವ್ರ ಮನೆ ಕಸ ಕೊಡೋದು ಇದು ಅಂತ ತಿಳ್ಕೊಂಡ್ಬಿಟ್ಟ? ನಾವು ಸೌಜನ್ಯದಿಂದ ಉತ್ತರ ಕೊಡಬೇಕು. ಅವನಿಗೆ ತಾಕತ್ತಿದ್ರೆ ಅದನ್ನು ಹೊರತುಪಡಿಸಿ ಇಲ್ಲ ನಾನು ಉತ್ತರ ಕೊಡೋಕ್ಕೆ ಶಕ್ತಿ ಇಲ್ಲ ಅಂತ ಹೋಗ್ಬೇಕು. ಅದನ್ನು ನೋಡಿ ಮಾಧ್ಯಮದ ದರ ಹರಿಯಾಯ ಅಂತದ್ದು ಏನಿದೆ ಅವನು ಮಾಡಿರೋದು, ಭ್ರಷ್ಟಾಚಾರ ಮಾಡಿರೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಮೂಢ ಅಕ್ರಮದ ಬಗ್ಗೆ ಇವನೇ ಮೂಢ ಅಕ್ರಮದ ರೂವಾರಿ. ಈ ಒಂದು ಪತ್ರ 14/7/2021 ಬರೆದ ಮೇಲೆ 30/12/2021 ಪಾರ್ವತಿ ಅವರಿಗೆ 50-50 ಅನುಪಾತದಲ್ಲಿ ಬದಲಿ ನಿವೇಶನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಧಿಕೃತ ದಾಪನ ಹೊಡಿಸ್ಬೇಕಾದ್ರೆ ಯಾಕೆ ಸರ್ ಹೊಡಿಸವನು ಇಡಿಯಟ್? 14/7 ಈ ಒಂದು 14/7/2021 ಪತ್ರ ಬರೆದು ಸರ್ಕಾರದ 100 ಸೂಕ್ತ ನಿರ್ದೇಶನ ಕೋರಿರ್ಬೇಕಾದ್ರೆ ನಿರ್ದೇಶನ ಬರೋವರೆಗೂ ಯಾಕೆ ಇವನು ಕ್ರಮ ತಗೊಂಡ? ಅದಕ್ಕಿಂತ ಮುಂಚೆ ಯಾಕೆ ತಗೊಂಡ ಕ್ರಮ? ಏನು ಇವನಿಗೆ ಅರ್ಜೆಂಟ್ ಇತ್ತು? ಯಾರು ಒತ್ತಡ ಇತ್ತು? ಹಂಗಾದ್ರೆ